ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಸ್ನೇಹಿತರ ಪಾಲಿನ ಆಶಾಕಿರಣ, ಹೃದಯವಂತ, ಬಡವರ ಬಂಧು ನಂದಿ ಟೆಕ್ನಾಲಜೀಸ್ ಮಾಲೀಕರಾದ ನಂದಿ ರಮೇಶ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಸ್ನೇಹಿತರು, ಪ್ರೀತಿ ಪಾತ್ರರು ಆಗಮಿಸಿ ನಂದಿ ರಮೇಶ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ನಂದಿ ರಮೇಶಣ್ಣ ಹೆಸರಿನ ಕೇಕ್ ಕತ್ತರಿಸುವ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಭುವನ್ ಮೂವೀಸ್ ಕಚೇರಿಯ ಬಳಿ ನಡೆದ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಚಿತ್ರ ನಿರ್ಮಾಪಕರು, ಭುವನ್ ಮೂವೀಸ್ ಮಾಲೀಕರಾದ ಸುರೇಶ್, ಅಂದೊಂದಿತ್ತು ಕಾಲ ಚಿತ್ರ ನಿರ್ದೇಶಕರಾದ ಕೀರ್ತಿ, ರಮೇಶ್, ಉಮೇಶ್, ಉದಯ್, ಚಂದ್ರಶೇಖರ್ ಸೇರಿದಂತೆ ನೂರಾರು ಜನ ಸ್ನೇಹಿತರ ಬಳಗ ಪಾಲ್ಗೊಂಡು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಸ್ನೇಹಿತರಾದ ಅರಕೆರೆ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಈ ವರ್ಷ ಅವರಿಗೆ ಅಧಿಕಾರ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಬದಲಾವಣೆ ನಮ್ಮ ಅರಕೆರೆ ನಂದಿ ರಮೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಅಧಿಕಾರವನ್ನು ಕೊಟ್ಟು ಕಾಪಾಡಿ 2026 ಅವರಿಗೆ ಒಂದು ಉತ್ತಮವಾದಂಥ ದಿನ ಆಗಿರಲಿ ಅಂತೇಳಿ ಆಶಿಸ್ತೇವೆ. ಶುಭಾಶಯಗಳು. ಹಣ, ಐಶ್ವರ್ಯ, ಆರೋಗ್ಯ, ರಾಜಕೀಯ ಎಲ್ಲ ದರ್ಶನ ಕೊಡಿದೆ ಅಂತ ಭಗವಂತ ಕೇಳ್ಕೊಳ್ತೀವಿ. ರಮೇಶ್ ಅವರು ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೀವಿ. ಏನು ಹೇಳ್ತೀವಿ? ಎಲ್ಲರಿಗೂ ನಮಸ್ತೆ. ಈಗ ನಮ್ಮ ರಮೇಶ್ ಅಣ್ಣನ ಬರ್ತಡೇ ಪ್ರತಿ ವರ್ಷ ಮಾಡ್ತೀವಿ. ಅದು ಇವತ್ತೆಲ್ಲ ಭಾನುವಾರ ದಿನ ವಿಶೇಷವಾಗಿರುತ್ತೆ ಬರ್ತಡೇ. ಈ ರಮೇಶ್ ಅಣ್ಣವರು ಹುಟ್ಟೂರಲ್ಲಿ ಅರಕೆರೆಯಲ್ಲಿ ದಯವಿಟ್ಟು ಎಲ್ಲರೂ ನಮ್ಮ ಹೋಬಳಿ ಜನರು ಎಲ್ಲರೂ ಬರಲಿ. ರಮೇಶ್ ಅಣ್ಣಂಗೆ ಅಲ್ಲಿ ವಿಶೇಷ ಮಾಡೋಣ. ಸಾಹೇಬರು ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ನೀರಿನ ಟ್ಯಾಂಕ್ ಉದ್ಘಾಟನೆ ಬೇರೆ ಇದೆ. ಈ ರಮೇಶ್ ಅಣ್ಣ ಮುಂದೆ ಬೆಳೆಯುವಂಥ ಯುವಕರು, ಇಂಥ ಯುವಕರನ್ನ ಬೆಳೆಸಬೇಕು. ಎಲ್ಲ ಜನತೆಯನ್ನು ಸುಧಾ ಆಶೀರ್ವಾದ ಇರಲಿ. ಅವ್ರಿಗೆ ಹೊಸ ವರ್ಷ ಹೊಸ ವರ್ಷ ಇವತ್ತು 8ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇದೆ. ರಮೇಶ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ರಮೇಶ್ ಅಣ್ಣ ಏನೇನು ಅನ್ಕೊಳ್ಳೋಣ ಅದೆಲ್ಲ ಈಡೇರಲಿ. ನಮಸ್ತೆ. ಒಳ್ಳೆಯದು. ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನ ಪ್ರೀತಿ ಪಾತ್ರರೆಲ್ಲ ಬಂದು ವಿಶ್ ಮಾಡ್ತಾ ಇದ್ದಾರೆ. ಏನು ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಿಲ್ಲ, ಇವತ್ತು ಹುಟ್ಟುಹಬ್ಬ 8ನೇ ತಾರೀಕು ನನ್ನ ಬರ್ತಡೇ ಅಂತೇಳಿ ಎಲ್ಲ ವಿಶ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ದೇವರು ಎಲ್ಲರಿಗೂ ಅವ್ರು ಒಳ್ಳೇದು ಮಾಡಿ. ಅದನ್ನು ಬಿಟ್ಟರೆ ಮತ್ತೆ ಇನ್ನೇನು ಹೇಳೋದಿಲ್ಲ. ನೆನ್ನೆಲ್ಲ ಬರ್ತಡೇ ವಿಶ್ ಮಾಡಾಗಿದೆ. ಎಲ್ಲರಿಗೂ ಒಳ್ಳೆಯದು. ಸ್ನೇಹಿತರುಗಳು ಸಾಕಷ್ಟು ವಾಲಂಟ್ರಿಯಾಗಿ ಅವರೇ ಎಲ್ಲಿದ್ದಾರೆ ರಮೇಶ್ ಅವರು ಅಂತೇಳಿ ಹುಡ್ಕೊಂಬಂದಕ್ಕೆ ಹಿಂದೆನೂ ಅದೇ ಹೇಳಿದೆ. ನಮ್ಮ ಸ್ನೇಹ ಭಾಗದಲ್ಲಿ ಯಾವುದೂ ಆ ಥರದ್ದು ಏನೂ ಸಮಸ್ಯೆಗಳಿಲ್ಲ. ಸೊ ಹಂಗಾಗಿ ನಾವು ಎಲ್ಲಿದ್ರೂ ಅವ್ರು ವಾಲಂಟ್ರಿಗೆ ಬರೋದು ಕಾಮನ್ ಆಗಿದೆ. ಸೊ ಎಲ್ಲರೂ ಒಳ್ಳೆಯದಾಗಿದೆ.